ಹಲೋ. ಹಲೋ ರೀ. ನಮಸ್ಕಾರ ತಾಯಿ. ಹಾ ನಮಸ್ಕಾರ ರೀ ಗುರುಗಳ. ನಮ್ದು ಕಲಘಟಗಿ ತಾಲೂಕು ಹ್ಮ್ ಕವಿತಾ ಹುಗಾರ್ ಅಂತ ಹೇಳ್ರಿ ಮಾತಾಡೋದು. ನಮಸ್ಕಾರ ತಾಯಿ, ಹೇಳಮ್ಮ. ನಮ್ಗ ನೀವು 9 ವಾರದ ವ್ರತ ಹೇಳ್ಕೊಟ್ಟಿದ್ರಲ್ರಿ ಗುರುಗಳ. ಹೌದಮ್ಮ. ಹೇಳ್ಕೊಟ್ಟಿದ್ರಿ. ನಮ್ದು ಸಾಲ ಬಾಧೆ ಇದ್ದು ನಮ್ಗೆ ಒಂದ್ ಸ್ವಲ್ಪ ಲೋನ್ ಆಗ್ಬೇಕಾಗಿತ್ತು ಅಂತ ಹೇಳಿ ಹೇಳ್ಕೊಟ್ಟಿದ್ರಲ್ಲ, 9 ವಾರ ಮಾಡ್ರಿ ಅಂತ ಹೇಳಿ. ಹ್ಞೂನಮ್ಮ. ಹಾ ಮಾಡಿದ್ವಿ ರೀ. ನಾವು 1ನೇ ವಾರದೊಳಗನ ನಮ್ಗೆ ರಾಯರ ಅನುಗ್ರಹ ಸಿಕ್ಕೈತ್ರಿ. ನಮಗ ನಾವ್ ಹೇಳಿದ್ದಕ್ಕ ಇನ್ನೂ ಸ್ವಲ್ಪ ಆಗ್ಬೇಕಿತ್ರಿ, ಆಕೇತ್ರಿ. ಇನ್ ಮ್ಯಾಗಿಂತ ರಾಯರ ಆಶೀರ್ವಾದ ಅನುಗ್ರಹದಿಂದ ನಮ್ಗೆ ಎಲ್ಲಾ ಒಳ್ಳೇದ್ ಆಕ್ಕೊಂತ ಹೊಂಟೈತ್ರಿ. ನಮ್ಗ ಇವಾಗ ಏನ್ ಆಗೈತಲ್ರಿ, ಹೊರಗಲ್ದ ಒಂದ್ ಸ್ವಲ್ಪ ನಮ್ಗ್ ಬಾಳ್ ನೆಮ್ಮದಿ ಸಿಕ್ಕೈತ್ರಿ ಈಗ. ನೆಮ್ಮದಿ ಇನ್ನು ಪೂರ್ಣ ನೆಮ್ಮದಿನ ಸಿಕ್ಕದಂಗ ಆಗೈತ್ರಿ ನಮ್ಗ. ಮೊದ್ಲಿಗೆಲ್ಲ ಟೆನ್ಷನ್ ಇತ್ರಿ ನಮ್ಮ ಯಜಮಾನ್ರಿಗೆ. ಅವ್ರದ್ ನೋಡಿ ನಮಗ್ ಟೆನ್ಷನ್ ಅನಿಸ್ತಿತ್ರಿ. ಮನಿ ಒಳಗ್ ಗೊಂದಲ ಆಗಿರ್ಬೋದು. ಹಂಗ ನಮ್ದು ಜಾಯಿಂಟ್ ಫ್ಯಾಮಿಲಿ ಆಗ್ತದಲ್ರಿ, ಸ್ವಲ್ಪ ಮನಿ ಒಳಗ್ ಹಂಗ ಅಂತಮ್ಗುಳ್ದ ಹಂಗ ಇರ್ತಿತ್ರಿ. ಆದ್ರೆ ಈಗ ಮನಿ ಸಂಪೂರ್ಣವಾಗಿ ಏನ್ರಿ, ಗುರುಗಳು ಪ್ರತಿ ಗುರುವಾರ ನಮ್ಮ ಮನ್ಯಾಗ ಎಲ್ಲಾರು ಬೇಗ ಹೇಳ್ತಾರ್ರಿ, ಪೂಜೆ ಮಾಡ್ತಾರ್ರಿ ರಾಯರದ. ಎಲ್ಲ ಅವ್ರ ಅನುಗ್ರಹದಿಂದ ಎಲ್ಲಾ ಒಳ್ಳೇದ್ ಹಾಕೊಂತ ಹೊಂಟೈತ್ರಿ. ಈಗ ಹಿಂಗ ನಡ್ಕೊಂತ ಹೋದ್ರ ಅಷ್ಟೇ ಸಾಕ್ರಿ ನಮ್ಗ. ಆಗುತ್ತೆ ತಾಯಿ, ಚಿಂತೆ ಮಾಡ್ಬೇಡಿ. ಖಂಡಿತ. ಎಷ್ಟ್ ಅಮೌಂಟ್ ಆಗಿರೋದಮ್ಮ ನಿಮ್ಗೆ? ನಾವು 10 ಲಕ್ಷ ಅನ್ಕೊಂಡಿದ್ವಿ, ಆದ್ರೆ ನಮ್ಗ 7 ಲಕ್ಷ ಚಿಲ್ಲರ್ ಆಗೈತಿ. ಆಯ್ತಮ್ಮ, 7 ಲಕ್ಷ ಚಿಲ್ಲರ್ ಅಂದ್ರೆ ಏನ್ 2 ಲಕ್ಷದಲ್ಲಿ ಅನುಗ್ರಹ ಮಾಡಿದ್ದಾರೆ. ಇವಾಗ ಹೆಂಗಿದೆ ಅಮ್ಮ? ಇವಾಗ ಮುಂಚೆಕಿನಾನು ಬಾಳ ಆರಾಮ್ ಐತ್ರಿ. ಮೊದ್ಲೇಕೆಲ್ಲಾ ನಮ್ದ್ ಅಂಗಡಿ ಒಳಗ್ ಏನು ಇದ್ದಿದ್ದಿಲ್ರಿ, ಕಲ್ಲಿನ್ ಲೋಡ್ ಇದ್ದಿದ್ದಿಲ್ರಿ. ನಮ್ಮ ಯಜಮಾನ್ರಿ ಎಲ್ಲಾ ಬಿಟ್ಬಿಟ್ಟಿದ್ರಿ. ಒಂದ್ 7-8 ತಿಂಗಳಾಗಿತ್ರಿ. ಕಲ್ಲಿನ ಲೋಡ್ ಇದ್ದಿದ್ದಿಲ್ಲ, ಏನ್ ಇದ್ದಿದ್ದಿಲ್ಲ. ಈಗ ಲೋನ್ ಬಂದಿನ್ ಕಲ್ಲಿನ ಲೋಡ್ ಹಾಕಿಸ್ಕೊಂಡಾರಿ. ಸಿಮೆಂಟ್ ದಂಧೆ ಚಲೋತ್ನಾಗ ನಡಾಕತ್ತೈತ್ರಿ. ಉಸ್ಕಿನ ದಂಧೆ ಚಲೋತ್ನಾಗ ನಡಾಕತ್ತೈತ್ರಿ. ನಿಮ್ಗೆ ಏನ್ ಹೇಳಿದೆ ನಾನು ಅವತ್ತು ಫೋನ್ ಮಾಡಿದಾಗ, ಅಮ್ಮ ಇನ್ನು ಮುಂದೆ ಕಷ್ಟಗಳೆಲ್ಲ ಪರಿಹಾರ ಆಯ್ತು ತಾಯಿ, ಚಿಂತೆ ಮಾಡ್ಬೇಡಿ, ಖಂಡಿತ ಒಳ್ಳೇದಾಗತ್ತಂತ ನಾನು ಧ್ವನಿ ಮುಖಾಂತರದಲ್ಲಿ ನಿಮ್ಗೆ ತಿಳಿಸಿದ್ನಲ್ಲಮ್ಮ. ಹಾ ರೀ. ಅದಕ್ಕೆ ಖಂಡಿತ ನೀವು ಮನುಷ್ಯರ ಪಾದ ಹಿಡ್ದಿಲ್ಲ, ನೀವು ರಾಯರ ಪಾದ ಹಿಡಿದೇವ್ರಿ. ಹೌದ್ರಿ ಹೌದ್ರಿ. ನನ್ನ ಮಕ್ಕಳು ಕಂದ ನೀವು. ನಿಮ್ಗೆ ಏನಾದ್ರು ಕಷ್ಟ ಅಂತ ಬಂತು ಅಂದ್ರೆ ನಾನು ಇದೀನಿ ಅಂತ ಕೂಗಿ ಹೇಳು ಕಂದ, ನಾನು ಸದಾ ನಿನ್ನ ಜೊತೆ ಇರುತ್ತೀನಿ ಅಂತ ಹೇಳಿದ್ದಾರೆ ರಾಯರು. ಹೌದ್ರಿ ಹೌದ್ರಿ. ಅದಕ್ಕೆ ಇವಾಗ ಹೆಂಗಮ್ಮ, ಇವಾಗ ನೆಮ್ಮದಿ ಇದೆನಮ್ಮ? ಸಂಪೂರ್ಣ ನೆಮ್ಮದಿ ಐತ್ರಿ. ಮುಂಚೆಕೆಲ್ಲ ಅಷ್ಟು ತಗೊಂತಿದ್ದಿಲ್ರಿ. ಗುರುವಾರ ಬಂತಂದ್ರ ಈಗ ಪ್ರತಿಯೊಬ್ರು ನಾನ್ ವೆಜ್ ಸದ್ಯಕ್ ಬಿಟ್ಬಿಟ್ಟಾರಿ ನಮ್ಮ ಮನ್ಯಾಗ. ಅವಾಗೆಲ್ಲ ವಾರಕ್ಕೊಂದ್ಸಲ ಏನಾದ್ರು ಒಂದ್ ಸ್ವಲ್ಪ ಮಾಡ್ಕೊಂತಿದ್ರಿ. ಇವಾಗ ಅಕ್ಕರಿಗೆ ಅಪ್ಪೂಟ ಬಂದಾಗ್ಬಿಟ್ಟೈತಿ ನೋಡ್ರಿ ಗುರುಗಳ. ಹೇಳ್ಬೇಕಂದ್ರ ಪ್ರತಿಯೊಬ್ರು ಗುರುವಾರಿಗೆ ನಮ್ದು ಇಟ್ಟಂಗಿ ಬೆಟ್ಟ ಐತ್ರಿ ಗುರುಗಳ. ಇವತ್ತು ರಾಯರ್ ಅಲ್ಲಿ ಹೋಗಿ ಇವತ್ತ ದೇವ್ರದ್ದು ಫೋಟೋ ಇಡಕ್ಕ ಇದನ್ ಮಾಡಿಸಿ ರಾಯರ್ದೊಂದ್ ಮೂರ್ತಿ ಇದನ್ನ ಫೋಟೋ ತಗೊಂಡ್ ಹೋಗಿ ನಮ್ಮ ಅತ್ತಿಯವ್ರ ಪೂಜೆ ಮಾಡಕ್ ಹೋಗ್ಯಾರ್ರಿ ಇವತ್ತು. ಹೌದಮ್ಮ ತಾಯಿ. ರಾಯರ್ದು ಇನ್ ನಮ್ಗ ಅದೊಂದು ನಮ್ ಬಟ್ಟಿಗೊಂದ್ ರಾಯರ್ದ ಅನುಗ್ರಹ ಆಗ್ಬೇಕ್ರಿ. ಇದು ಅವ್ರ ಫೋಟೋ ಓದಿ ಈಗ ಅವ್ರು ಮುನ್ನಡಿ ಒಳಗ ನಡಿಬೇಕ್ರಿ ಬಟ್ಟಿ ನಮ್ದು. ಹ್ಞೂನ್ರಿ. ನಮ್ದು ಇಟ್ಟಂಗಿ ಬಟ್ಟಿ ಮಾಡ್ತಾರ್ರಿ ನಮ್ಮ ಮನಿಯವ್ರ ತಮ್ಮಾರ್ರಿ. ನಮ್ಮ ಅತ್ತಿಯವ್ರು ಹೋಗ್ಯಾರ್ರಿ ಈಗ ಅಲ್ಲಿಗೆ ಹೋಗಿ ಅದನ್ನ ಪೂಜೆ ಮಾಡಾಕತ್ತ ಹೋಗ್ಯಾರ್ರಿ ಈಗ ರಾಯರ್ರಿ. ಗುರುವಾರ ಎಲ್ಲಾ ನಮ್ಮ ಯಜಮಾನ್ರ ತಮ್ಮಾರ್ರಿ ಈಗ ನಾವೆಲ್ಲ ಏನ್ ಮಾಡಿದ್ರು ನಾವ್ ಗುರುವಾರ ದಿನಾನ ಸ್ಟಾರ್ಟ್ ಮಾಡೋಣ ಅಂತಾರ್ರಿ. ಅಷ್ಟು ಅವ್ರು ಎಲ್ಲಾರ ಮನಸ್ಸೊಳಗು ಬೇರೆಯವ್ರು ಬಿಟ್ಟಾರಿ ನಮ್ ರಾಯರ್. ಪ್ರತಿಯೊಬ್ರು ಈಗ ನಮ್ ಮನ್ಯಾಗ ನನ್ ಮಕ್ಳು ಇನ್ನೂ ಸಣ್ಣದವ್ರಿ ಗುರುಗಳ. ಹೇಳ್ಬೇಕಂದ್ರ ಅವ್ರಿಗೆ ಏನಾರ ಬೇಕಂತಂದ್ರ ಏನ್ ಹೇಳ್ತಾರ ಗೊತ್ತೇನ್ರಿ, ಅವ್ರ ದೇವ್ರ ಮುಂದೆ ರಾಯರ ನಂಗ್ ಸೈಕಲ್ ಕೊಡಿಸ್ರಿ ಅಂತಾರ್ರಿ ಅವ್ರು. ಇಷ್ಟೊಂದ್ ರಾಯರಿಗೆ ಪ್ರತಿಯೊಬ್ಬರ ಮನಸ್ಸಿನ ಮ್ಯಾಗೂ ಪ್ರಭಾವ ಬೀರ್ಬಿಟ್ಟಾರ್ರಿ ಈಗ ನಮ್ ಮನ್ಯಾಗ. ಗುರುವಾರ ಬಂದ್ರ ನಮ್ಗ ಒಂಥರ ಹಬ್ಬ ಬಂದಂಗ್ರಿ. ಬೆಳಿಗ್ಗೆ ಎದ್ದು ಎಲ್ಲಾ ಮಾಡೋದಿರ್ಲಿ, ಪೂಜೆ ಇರ್ಲಿ, ಪುನಸ್ಕಾರ ಇರ್ಲಿ, ಎಲ್ಲಾ ಅಷ್ಟು ಖುಷಿ ಅನ್ಸಾಕತ್ತೈತ್ರಿ. ರಾಯರ ಆಶೀರ್ವಾದ ನಮ್ ಮ್ಯಾಗ ಆಗೈತ್ರಿ. ರಾಯರ್ ನಿಜವಾಗ್ಲೂ ಅದಾರ್ರಿ ಗುರುಗಳ. ಖಂಡಿತಮ್ಮ, ತುಂಬಾ ಖುಷಿ ಆಗುತ್ತೆ. ಅದು ಗುರುವಾರ ದಿವಸ, ಇವತ್ತು ಏಕಾದಶಿ ಇದೆ. ಇವತ್ತಿನ ಸಮಯದಲ್ಲಿ ನೀವು ನನಗೆ ಕರೆ ಮಾಡಿ ಕೆಲಸ ಆಯ್ತು ಅಂತ ಹೇಳ್ತಾ ಇದ್ದೀರಲ್ವಾ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ತಾಯಿ, ಪ್ರತಿಯೊಬ್ಬರ ಬಾಯಲ್ಲೂ ರಾಯರಿದ್ದಾರೆ. ಆದ್ರೆ ಒಂದು ಮಾತನ್ನು ಹೇಳಿದ್ದಾರೆ, ದೇವರು ರಾಯರಲ್ಲಿ ಕೇಳಿದ್ರು, ಯಾಕೆ ನೀನು ಅವ್ರಿಗೋಸ್ಕರ ಕೂತ್ಕೊಂಡಿದೀಯ, ಬಂದ್ಬಿಡು ಅಂತ ದೇವರು ಕರೆದಾಗ, ಇವರೆಲ್ಲರೂ ನನ್ನನ್ನು ನಂಬಿದ್ದಾರೆ ಸ್ವಾಮಿ, ಇವರೆಲ್ಲರ ಬಾಯಲ್ಲೂ ನಿಮ್ಮ ಹೆಸರನ್ನು ಕೂಗಿ ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿದ್ದಾರೆ ತಾಯಿ. ಅದಕ್ಕೆ ತುಂಬಾ ಖುಷಿ ಆಯ್ತು. ಮತ್ತೆ ಇವಾಗ ಏನ್ ಅನ್ಸುತ್ತಮ್ಮ, ನೆಮ್ಮದಿ ಇದೆ ನಮ್ಮ ಹಾಗಾದ್ರೆ? ನೆಮ್ಮದಿ ಐತ್ರಿ. ಮೊದ್ಲೇಕಿಂತ ನಾನು ಎಲ್ಲಾ ಚಲೋತ್ನಾಗ ನಡ್ಕೊಂತ ಹೊಂಟೈತ್ರಿ ಮನ್ಯಾಗ. ದಂಧೆನು ಚಲೋತ್ನಾಗ ನಡ್ಕೊಂತ ಹೊಂಟೈತ್ರಿ ರಾಯರ ಆಶೀರ್ವಾದದಿಂದ. ಇನ್ನ ಮುಂದೆ ಅದನ್ನು ಎಲ್ಲಾನು ಇನ್ನು ರಾಯರ್ ಇದ್ದಿದ್ದನ್ನು ಎಲ್ಲಾ ಪರಿಹಾರ ಮಾಡ್ತಾರ ಅನ್ನೋ ನಂಬಿಕೆ ಇನ್ನೂ ಬಲ ಆಗೈತ್ರಿ. ಅಷ್ಟೇ ರೀ. ರಾಯರಕರ್ ಅದಾರ್ರಿ.
ಖಂಡಿತಮ್ಮ. ನೋಡಮ್ಮ, 7 ಲಕ್ಷ ಅನ್ನೋದು ಚಿಕ್ಕ ಅಮೌಂಟ್ ಅಲ್ಲ. 7 ಲಕ್ಷ ಅನ್ನೋದು ತುಂಬಾ ದೊಡ್ಡ ಅಮೌಂಟ್ ಅದು. ನಾವು ಗುರುಗಳ ನಾವ್ ಇಷ್ಟ ಅಮೌಂಟಿಗೆ ನಾವು 2-3 ವರ್ಷ ಆತ್ರಿ ಗುರುಗಳ ನಾವು ಲೋನಿಗೆ ಅಪ್ಲೈ ಮಾಡಕತ್ತಿ. 2 ವರ್ಷ ಅಂತೂ ಆಯ್ತ್ರಿ. ನೋಡಮ್ಮ, ಈ ಲೋನ್ ಆಗಬೇಕು ಅಂತೇಳಿ 2 ವರ್ಷದಿಂದ ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ಪ್ರಯತ್ನ ಆದ್ರೆ ನಮ್ಗೆ ಅಷ್ಟು ಸಿಕ್ಕಿರ್ಲಿಲ್ಲ ಗುರುಗಳ. ಇಲ್ಲಿ ಆದ್ರೆ ಬೇರೆ ಬೇರೆ ಬ್ಯಾಂಕ್ ಒಳಗ್ ಟ್ರೈ ಮಾಡಿದ್ವಿ, ಸಿಕ್ಕಿರ್ಲಿಲ್ಲ. ಬಟ್ ನಾವ್ ಈ ಸಲ ನಮ್ದೇ ಅದು ಹೂಗಾರ್ ಬ್ಯಾಂಕ್ ಒಳಗ್ ಟ್ರೈ ಮಾಡಿದ್ವಿ ರೀ. ಅವಾಗ ನಿಮ್ಗ ಫೋನ್ ಕಾಲ್ ಮಾಡಿ ಈ ತರ ಎಲ್ಲ ಆಗೈತೆ, ನಮ್ಮ ಯಜಮಾನ್ ಹಿಂಗ ಫೋನ್ ಮಾಡಿ ಮಾತಾಡೋಣ ಒಂದ್ಸಲ ಅಂತ ಹೇಳಿ ಮಾತಾಡಿದ್ವಿ ರೀ. ಇಲ್ರಿ ನಿಮ್ದ ಇದರಿಂದ ನಮಗೂ ಬಾಳ್ ಒಳ್ಳೇದಾತ್ರಿ ಗುರುಗಳ. ಖಂಡಿತಮ್ಮ. ನೋಡಮ್ಮ, 2 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀರಾ, ನಿಮ್ಗೆ ಲೋನ್ ಆಗಿಲ್ಲ. ನೀವು ನನಗೆ ಕರೆ ಮಾಡಿ ನಾನು 9 ವಾರದ ವ್ರತವನ್ನು ಹೇಳ್ಕೊಟ್ಟೆ. ಅದು 1ನೇ ವಾರ ಮುಗೀತು, 2ನೇ ವಾರದಲ್ಲಿ ಆಯ್ತಮ್ಮ? 1ನೇ ವಾರ ಮುಗೀತ್ರಿ, ಗುರುವಾರ ಮುಗೀತು, ಸೋಮವಾರ ಹಿಂಗ ಆಗ್ತದೆ. ನೋಡಮ್ಮ, 1ನೇ ವಾರಕ್ಕೆ ಆಗಿದೆ ಅಂತ ಹೇಳಿದ್ರೆ 2 ವರ್ಷದಿಂದ ಪ್ರಯತ್ನ ಪಟ್ಟರು ಆಗಿಲ್ಲ. ಆದ್ರೆ ರಾಯರ್ನ ನಂಬಿ ನೀವು ಪೂಜೆ ಮಾಡಿ 1ನೇ ವಾರದಲ್ಲಿ ಯಶಸ್ವಿಯಾಗಿ ಈ ತರದಲ್ಲಿ ಅನುಗ್ರಹ ಆಗಿದೆ ಅಂತ ಹೇಳಿದ್ರಲ್ಲ. ನೋಡಿ, ಅಷ್ಟು 1ನೇ ವಾರದಲ್ಲಿ ಅಷ್ಟು ಅದ್ಭುತವಾಗಿ ನೀವು ಪೂಜೆ ಮಾಡಿದ್ದೀರಾ ರಾಯರಿಗೆ. ಆ ಪೂಜೆ ರಾಯರಿಗೆ ಸಲ್ಲಿದೆ ತಾಯಿ. ನೀವೇನು ನನಗೆ ನಿಮ್ಮ ಧ್ವನಿ ಮುಖಾಂತರದಲ್ಲಿ ನನಗೆ ಫೋನ್ ಮುಖಾಂತರದಲ್ಲಿ ತಿಳಿಸಿದಿರಲ್ಲ ತಾಯಿ, ಅವತ್ತೇ ನಾನು ನಿಮ್ಗೆ ಹೇಳಿದೆ, ಚಿಂತೆ ಮಾಡ್ಬೇಡಮ್ಮ ತಾಯಿ, ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳಿದೆ. ಅದೇ ಮುಖಾಂತರದಲ್ಲಿ ಕರೆ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀರಾ. ಖಂಡಿತ ಒಳ್ಳೇದಾಗ್ಲಿ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ. ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಸದಾ ಇರಲಿ ಅಂತಂದು ರಾಯರ ಪಾದವನ್ನು ಕೇಳ್ತೀನಿ ತಾಯಿ ನಾನು. ಗುರುಗಳ ಆಶೀರ್ವಾದ, ನಿಮ್ಮ ಆಶೀರ್ವಾದ, ಎಲ್ಲಾ ಗುರುಗಳ ಭಕ್ತರ ಆಶೀರ್ವಾದ ನಮ್ ಕುಟುಂಬದ ಮ್ಯಾಗ ರೀ, ನಮ್ ಬಿಸ್ನೆಸ್ ಮ್ಯಾಗ ರೀ, ನಮ್ ಇಟ್ಟಂಗಿ ಬಟ್ಟಿ ಮ್ಯಾಗ ಎಲ್ಲಾರ ಮ್ಯಾಗೂ ಇರ್ಲಿ ರೀ ರಾಯರ. ಅದೇ ರೀತಿಯಾಗಿ ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ. ಆ ಕೆಲಸದ ಮುಖಾಂತರದಲ್ಲಿ 100 ಜನಕ್ಕೆ ಕೆಲಸ ಕೊಟ್ಟು ಕಾಪಾಡಲೆಂದು ರಾಯರ ಪಾದವನ್ನು ಹಿಡಿದು ಕೇಳ್ತೀನಿ ತಾಯಿ. ನಾವು ಇನ್ನೂ ಒಂದು ನಮ್ಮ ಮೈದ್ನ ದೊಡ್ಡದೊಂದು ಬೇಡ್ಕೊಂಡಾರಿ ರಾಯರಿಗೆ. ದೊಡ್ಡ ಒಂದ್ ಇದನ್ನ ಇಟ್ಟಾರಿ ರಾಯರ್ ಮುಂದ. ಅವ್ರ ಅದನ್ನ ನೆರವೇರ್ಸ್ಕೊಟ್ ಬಿಟ್ರಕಾರ ನಮ್ದು ಇದೊಂದು ನಮ್ಮ ಮನಿಯೊಳಗ್ ಪವಾಡನ ಆದಂಗ ಆಗ್ಬಿಡ್ತೈತ್ರಿ ಗುರುಗಳ. ಯಾಕಂದ್ರ ಈ ಸಲ ಒಂದ್ ಕ್ಲೈಮೇಟ್ ಒಂದ್ ಸರಿ ಇಲ್ಲಲ್ರಿ, ಸ್ವಲ್ಪ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಐತ್ರಿ. ಪ್ರತಿ ವರ್ಷ ಮಾಡ್ದವ್ರಲ್ರಿ ಅವ್ರು, ಈ ವರ್ಷ ಎಲ್ಲಾ ಜವಾಬ್ದಾರಿ ತಗೊಂಡ್ ಮಾಡಾತಾರ್ರಿ. ಅದನ್ನ ರಾಯರ್ ಸಂಕಲ್ಪ ಮಾಡ್ಕೊಂಡಾರಿ ರಾಯರಿಗೆ. ಆದ್ರ ನನ್ ರಾಯರ್ ನೆರವೇರ್ಸ್ಕೊಟ್ ಬಿಟ್ರಕಾರ ಇನ್ನೂ ನಮ್ದು ಪವಾಡನ ಆದಂಗ್ರಿ ನಮ್ ಮನ್ಯಾಗ. ಚಿಂತೆ ಮಾಡ್ಬೇಡಿ, ಚಿಂತೆ ಮಾಡ್ಬೇಡಿ. ನೀವು ಮನುಷ್ಯರ ಪಾದ ಹಿಡಿದಿಲ್ಲ. ನಾನು ಪ್ರತಿ ಸಲ ಅದನ್ನೇ ಹೇಳ್ತೀನಿ, ನೀವು ರಾಯರ ಪಾದ ಹಿಡಿದಿದ್ದೀರಾ ಅಂತ ಹೇಳ್ತಾ ಇರ್ತೀನಿ. ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ. ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ಅದಕ್ಕೆ ತುಂಬಾ ಖುಷಿ ಆಯ್ತು. ಅಂದ್ರೆ ಒಂದು ವಿಚಾರದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ ರಾಯರ್ ಬಗ್ಗೆ? ರಾಯರ್ ಅದಾರ್ರಿ, ಅದಾರಂತ ನಂಬದವ್ರಿಗಂತೂ ಅದಾರ್ರಿ. ಅವ್ರು ಯಾರ ಕಡೆ ಪೂಜೆ ಮಾಡಿಸ್ಕೋಬೇಕು ಅವ್ರು ಮಾಡಿಸ್ಕೊಂತಾರ್ರಿ. ಅವ್ರನ್ನ ನಂಬಬೇಕ್ರಿ. ನಮ್ದು ಎಷ್ಟೋ ಕಷ್ಟ ಬರ್ಲಿರಿ, ಇವತ್ತ ಮನಿಯೊಳಗೇನ ಎಲ್ಲಾರು ಬೈಬೋದ್ರಿ, ಅನ್ಬೋದ್ರಿ. ಈಗ ನಮ್ಗ ಸುಮಾರು ಮಾತು ಬಂದವ್ರಿ. ನಮ್ ಪ್ರಕಾರ ಹೇಳ್ಬೇಕಂದ್ರ ಈಗ 2-3 ವರ್ಷದ ಹಿಂದ ನಮ್ ಮನ್ಯಾಗ ರಾಯರ್ ಅಂದ್ರ ಯಾರಂತ ಗೊತ್ತಿದ್ದಿಲ್ರಿ. ಫಸ್ಟ್ ನಾನ್ ಬಂದ್ ಪೂಜೆ ಮಾಡಕ್ ಹಚ್ಚಿರಿ ರಾಯರ್ನ. ಅವಾಗ್ಲಿಂತ ನಾವ್ ಮಾಡಾಕತ್ತಾಗ ಯಾರು ನನ್ ಮಾತ್ ಮನ್ಯಾಗ ಹಂತಾದ್ ಮಾಡಿ ತತ್ತಿ ಮಾಡ್ಬೇಡ್ರಿ ಅದು ಮಾಡ್ಬೇಡ್ರಿ ಅಂತಿದ್ನಿ. ಯಾರು ಕೇಳ್ತಿದ್ದಿಲ್ರಿ ನನಗ ನನ್ ಮಾತ್. ಈಗ 3-4 ವರ್ಷ ಆತ್ರಿ ನಾನು ಅದ್ರ ಸಂಬಂಧ ಬೈಸ್ಕೊಂಡಾರಿ. ನಾನಿಂತ ನಮ್ಮ ಯಜಮಾನ್ರು ಒಂದಿನ ನಾ ಪೂಜೆ ಮಾಡ್ಬೇಕಾದ್ರಿ ರಾಘವೇಂದ್ರ ಸ್ವಾಮಿದ ನನ್ಗ ಏನ್ ಬೇಕು ಎಲ್ಲಾ ತಂದ್ ಕೊಡ್ತಿದ್ರಿ ರಾಯರ್ಗೆ ಪೂಜೆ ಮಾಡಾಕ. ಆದ್ರ ಒಂದಿನಾನು ಬಂದ್ ದೇವ್ರ ಮನಿಗ್ ಬಂದ್ ರಾಯರ್ಗೆ ನಮಸ್ಕಾರ ಮಾಡ್ತಿದ್ದಿಲ್ರಿ ಅವ್ರು. ಅಂತವ್ರನ್ನ ನಮ್ ಗುರುಗಳ ಬದಲಾವಣೆ ಮಾಡ್ಬಿಟ್ಟಾರ್ರಿ. ಇವಾಗ ನನ್ನಕಿನ್ನ ದುಪ್ಪಟ್ಟು ನಮ್ ರಾಯರ್ನ ಅವ್ರ ಪೂಜೆ ಮಾಡ್ತಾರ್ರಿ ನಮ್ ಯಜಮಾನ್ರ. ಇಷ್ಟ ಅವ್ರ ಬದಲಾವಣೆ ಆದ್ರಿ. ಈಗ ಇಡೀ ನಮ್ ಕುಟುಂಬನ ಬದಲಾವಣೆ ಆಗೈತ್ರಿ. ಅವ್ರ ಅದನ್ ಮಾಡಿಂದ ನಮ್ ಮನ್ಯಾಗ ಸುಮಾರ್ ಸತಿ ನಮ್ ಅತ್ತಿಯವ್ರದ ಹೇಳ್ತೀನ್ರಿ ನಾನು. ಬಾಳ್ ಬೇದಾರಿ ನಮ್ ಯಜಮಾನ್ರಿಗೆ ಅವ್ರ. ಈಗ ಅವ್ರ ಬೇದಾರ ಅಂತಲ್ರಿ, ನಾವು ಪೂಜೆ ಮಾಡ್ತೀವಲ್ರಿ ಅವ್ರಿಗೆ ಹಂಗ ಅನ್ಸಂಗಿಲ್ರಿ. ಅವ್ರಿಗೆ ನಂಬಿಕೆ ಹುಟ್ಟಬೇಕಲ್ರಿ ರಾಯರ್ ಮ್ಯಾಗ. ಅವ್ರಿಗೆ ನಂಬಿಕೆ ಹುಟ್ಟ ಈಗ ಅವ್ರ ಮ್ಯಾಗ ಅವ್ರ ರಾಯರ್ ಮ್ಯಾಗ ನಂಬಿಕೆ ಹುಟ್ಟೈತ್ರಿ. ಈಗ ಅವ್ರ ಹೇಳ್ತಾರ್ರಿ, ಈಗ ರಾಯರ್ ಫೋಟೋ ತಗೊಂಡ್ರಿ ಅವ್ರ ಇಟ್ ಪೂಜೆ ಮಾಡಕ್ ಹೊಂಟಾರ್ರಿ. ರಾಯರ್ ನೋಡ್ರಿ ಅವ್ರ ಬಾಯಿಂದ ನಮ್ ಯಜಮಾನ್ರಿ ಏನ್ ಅತ್ತಿಗೂ ರಾಯರ್ ಅಂತೀರಿ ನೀವು, ಹೆಂಗದ ನೀವ್ ದುಡಿಲಾರ್ದ ಮಾಡ್ಲಾರ್ದ ಅಕ್ಕೇತ್ನ ಏನದ, ಅದೆಷ್ಟು ನೀವ್ ನಂಬ್ತೀರಿ ಅಂತ ಹಿಂಗೆಲ್ಲಾ ಮಾತಾಡ್ತಿದ್ರಿ ನಮ್ ಅತ್ತಿಯರ್. ಅತಿ ಮಾಡಕ್ ಹೋಗ್ಬೇಡಿ. ಇವಾಗ ನೋಡ್ರಿ ನಮ್ ಅತ್ತಿಯರ ಗುರುವಾರ ಬಂತಂದ್ರ ನಮ್ಮ ಮನ್ಯಾಗ ಏನೂ ಮಾಡ್ಸಲ್ರಿ. ನಾಳೆ ಗುರುವಾರ ಐತಂದ್ರ ಮಾಡ್ಸಂಗಿಲ್ಲ. ಇವಾಗ ಎಲ್ಲಾ ಬಂದ್ ಆಗ್ಬಿಟ್ಟೈತ್ರಿ. ತಿನ್ನೋದು ಬಂದಾಗೈತ್ರಿ, ಮಾಡೋದು ಬಂದಾಗೈತಿ. ಪ್ರತಿಯೊಬ್ರು ಗುರುವಾರ ಈಗ ನಮ್ಮ ಅತ್ತಿಯವ್ರ 2-3 ಸಲ ಮಂತ್ರಾಲಯಕ್ಕೆ ಹೋಗ್ ಬಂದಾರ್ರಿ. ಇಷ್ಟು ನಮ್ಮ ಮನಿಯೊಳಗ ಬಾಳ್ ಬದಲಾವಣೆ ಐತಂದ್ರ ನಾವು ಸ್ವಲ್ಪ ಮನ್ಸಿಗೆ ನೋವು ಆಕೈತ್ರಿ ಅಂತಾರ ಯಾರು ತಲೆ ಕೆಡ್ಸ್ಕೊಬಾರ್ದ್ರಿ.
ನಮಗ್ ಬರ್ತಾವ್ರಿ, ಮನುಷ್ಯಾಗ ಬರ್ಲಾರ್ದ ಯಾರಿಗೂ ಬರಂಗಿಲ್ಲಲ್ರಿ ಕಷ್ಟ. ಒಂದು ವಿಚಾರದಲ್ಲಿ ಹೇಳ್ತೀನಿ ನೋಡಮ್ಮ ತಾಯಿ. ಇವಾಗ ನಿಮ್ಮ ಹೆಸರೇನಮ್ಮ ತಾಯಿ? ನನ್ನ ಹೆಸರು ಕವಿತಾ ರೀ. ನೋಡಮ್ಮ, ಕವಿತಾ ಅನ್ನೋರು ಇವಾಗ ನೀವು ಹೋಗುವಂತ ಸಮಯದಲ್ಲಿ ಕೆಳಗಡೆ ಬಿದ್ರೆ ಏನ್ ಮಾಡ್ತೀರಾ? ಎದ್ದೇಳ್ತೀರಾ? ಹ್ಞೂನ್ರಿ. ಯಾಕೆ ಹೇಳಿ? ನೀವು ಎದ್ದೇಳುವಷ್ಟು ಶಕ್ತಿ ಇದೆ, ನೀವು ಮತ್ತೆ ರಿಟರ್ನ್ ಎದ್ದೇಳ್ತೀರಾ. ಅದೇ ಒಂದು ಮರವನ್ನು ಕೊಚ್ಚಿ ಹಾಕಿದ್ರೆ ಅದ ಕೆಳಗಡೆ ಬಿತ್ತು ಅಂದ್ರೆ ಎದ್ದೇಳಂದ್ರೆ ಎದ್ದೇಳುತ್ತೆ ನಮ್ಮ ಮರ? ಇಲ್ರಿ. ಅದಕ್ಕೆ ಹೇಳ್ತಾ ಇರೋದು ತಾಯಿ, ನಂಬಿಕೆ ತಾಳ್ಮೆ ಇವೆರಡೂ ನಿಮ್ಮಲ್ಲಿ ಇರ್ಬೇಕ್ರಿ. ರಾಯರ್ ಮ್ಯಾಗ ಇರ್ಬೇಕ್ರಿ. 5 ವರ್ಷದಿಂದ ಇಷ್ಟ ನಂಬ್ಕೊಂತ ಬಂದಿವಲ್ರಿ ನಾವು. ಪ್ರತಿಯೊಬ್ರ ಮ್ಯಾಗೂ ಪ್ರಭಾವ ಬೀರೈತ್ರಿ. ನಮ್ಮ ಮನಿ ಬದಲಾವಣೆ ಆಗೈತ್ರಿ, ಸುಧಾರಣೆ ಆಗೈತ್ರಿ. ಇನ್ನು ಎಲ್ಲಾರ ಮ್ಯಾಗೂ ರಾಯರ್ ಮ್ಯಾಗ ಇನ್ನೂ ಹೆಚ್ಚಿಗೆ ಎಲ್ಲಾರು ಪ್ರತಿಯೊಬ್ರು ಭಕ್ತಿ ಹುಟ್ಟೈತ್ರಿ. ಎಲ್ಲಾರ್ಗಿನ್ನು ಸಣ್ಣ ಮಕ್ಳು 2 ವರ್ಷ 3 ವರ್ಷದ ಮಕ್ಳು ಅದಾವ್ರಿ, ಅವ್ರ ಸತ್ಯಕ್ ನಮ್ ರಾಯರ್ ಹೆಸರು ಹೇಳ್ತಾರ್ರಿ, ಮಂತ್ರ ಹೇಳ್ತಾರ್ರಿ. ಹಿಂಗ ಬದಲಾವಣೆ ಆಗೈತ್ರಿ. ನಮ್ಮ ಅತ್ತಿಯವ್ರ ಸತ್ಯಕ್ ಬದಲಾಗ್ಯಾರ್ರಿ. ಈಗ ಎಲ್ಲಾ ಅವ್ರ ಏನ್ ಪ್ರತಿಯೊಂದು ಗುರು ರಾಘವೇಂದ್ರ ಸ್ವಾಮಿಗಳದ್ ಈಗ ಅವ್ರ ಫೋನಿಗೆ ನಮ್ಗ್ ರಾಯರ್ದ್ ರಿಂಗ್ ಟೋನ್ ಇಟ್ಕೊಡು ಅಂತ ಹೇಳ್ತಾರ್ರಿ. ನನ್ ಫೋನ್ ಬಂತಂದ್ರ ರಾಯರ್ ಹಾಡ್ ಬರ್ಬೇಕ್ ನೋಡ್ ಅಂತ ಹೇಳ್ತಾರ್ರಿ. ಶುಭವಾಗಲಿ ತಾಯಿ. ತುಂಬಾ ಖುಷಿ ಆಯ್ತು ನಿಮ್ಮ ಮಾತನ್ನು ಕೇಳುವುದಕ್ಕೆ. ಅದು ಗುರುವಾರ ದಿವಸ ನಮ್ಮ ಕೆಲಸ ಸಕ್ಸಸ್ ಆಯ್ತು ಅಂತ ಹೇಳಿ. ಬಟ್ ಇನ್ನೊಂದು 7 ಲಕ್ಷ ಅನ್ನೋದು ಚಿಕ್ಕ ಅಮೌಂಟ್ ಅಲ್ಲ ತಾಯಿ, ಆ ದೊಡ್ಡ ಅಮೌಂಟ್. ಅಂತ ಅಮೌಂಟ್ ಅನ್ನು ನಿಮಗೆ ಗುರು ರಾಘವೇಂದ್ರ ಸ್ವಾಮಿ ಅವರು 2 ವರ್ಷ ಆಗ್ಲದಂತ ಕೆಲಸ ಬರೀ ಕೇವಲ 9 ವಾರದ ವ್ರತವನ್ನು ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ಬರೀ 1ನೇ ವಾರದಲ್ಲೇ ನಿಮ್ಗೆ ಅನುಗ್ರಹ ಮಾಡಿದಾರಂದ್ರೆ ರಾಯರ್ ಇದ್ದಾರೆ. ರಾಯರ್ ಅದಾರ್ರಿ. ನಾವ್ ಅವ್ರನ್ನ ಪೂಜೆ ಮಾಡಕತ್ ಕೂಡ್ಲೆ ನಮ್ಗ್ ತಕ್ಷಣಕ್ಕಂತೂ ಯಾವ್ದು ಆಗಂಗಿಲ್ಲಲ್ರಿ. ಇವಾಗ ನಾವ್ ಅವ್ರನ್ನ ಪೂಜೆ ಮಾಡಕ ನಮಗ್ ಒಂದ್ ತಾಳ್ಮೆ ಬೇಕ್ರಿ. ರಾಯರ್ ಮ್ಯಾಗ ಅತಿಯಾದ ಭಕ್ತಿ ಬೇಕ್ರಿ. ಅವ್ರ ನಂಬಬೇಕ್ರಿ. ನಾವು ನಂಬಿ ನಮ್ಮಂತಲ್ಲಿ ಎಷ್ಟ್ರ ಏನಾರ ಇರ್ಲಿ ಭಕ್ತಿಯಿಂದ ಒಂದ್ ತುಳಸಿದಳ ಎರ್ಸಿದ್ರ ನಮ್ ರಾಯರ್ ಸಂತುಷ್ಟರಾಕ್ಕಾರಿ. ಅಷ್ಟೇ ರೀ. ನಾವು ಏನು ಹೆಚ್ಚಿಗೆ ಏನ್ ಅವ್ರಿಂದ ಕೇಳಂಗಿಲ್ಲ. ನಮ್ಗೆ ಏನ್ ಬೇಕು, ನಾವ್ ಎಷ್ಟೋ ಸಲ ರಾಯರ್ ಮ್ಯಾಗ ಕೋಪ ಮಾಡ್ಕೊಂಡಿದ್ದೈತ್ರಿ ನಾನು. ಆದ್ರೂನು ರಾಯರ್ ಅನುಗ್ರಹ ಆಯ್ತ್ರಿ. ನಂಬಬೇಕ್ರಿ ಒಟ್ಟ ರಾಯರ್ನ. ಬೇಕಾದಾಗೈತಿ ಇವತ್ ಈ ಕ್ಷಣಕ್ ನನ್ ಜೀವ ಹೊಂಟೈತಂದ್ರೂನು ಅವ್ರ ಹೆಸರು ಒಂದ್ ಹೇಳ್ಬೇಕ್ರಿ. ನೋಡಮ್ಮ, ಒಳ್ಳೆ ಮಾತನ್ನು ಹೇಳಿದ್ರಿ. ನಾನು ರಾಯರ್ನ ಬೈತಾ ಇದ್ದೆ, ನನಗೆ ಆಗಿರ್ಲಿಲ್ಲ ಅಂತ ಹೇಳಿದ್ರಿ. ಯಾಕೆ ಹೇಳಿ? ತಾಳ್ಮೆ ಅನ್ನೋದು ನಿಮ್ಮಲ್ಲಿ ಇತ್ತು. ಇವಾಗ ನಾನು ಬೈದಿದ್ದು ತಪ್ಪಾಯ್ತು, ಕ್ಷಮೆ ಇರ್ಲಿ ತಂದೆ ಅಂತೇಳಿ ಮತ್ತೆ ರಾಯರ್ ಪಾದವನ್ನು ಹಿಡಿದ್ರಿ. ಆದ್ರೆ ರಾಯರ್ ಏನಂದ್ರು, ನೀನು ಬೈದಿದೆ ಅಂತೇಳಿ ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ ಕಂದ, ನಿನಗೆ ತಾಳ್ಮೆ ಅನ್ನೋದು ಇರ್ಲಿ ಅನ್ನೋದಕ್ಕೋಸ್ಕರ ನಿನಗೆ ಸ್ವಲ್ಪ ಡಿಲೇ ಮಾಡಿದೆ ನಾನು ಅಷ್ಟೇ. ಆದ್ರೆ ನನ್ನ ಭಕ್ತಿಯಿಂದ ನನ್ನ ಪೂಜೆ ಮಾಡು, ಖಂಡಿತ ನಿನಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಾನು ಅನುಗ್ರಹ ಮಾಡ್ತೀನಿ ಅಂತೇಳಿ ಒಂದು ಸೂಚನೆ ಮುಖಾಂತರದಲ್ಲಿ ನಿಮಗೆ ರಾಯರು ಅನುಗ್ರಹ ಮಾಡಿದ್ದಾರೆ ಇವಾಗ. ಹೌದ್ರಿ. ನಮ್ಮಲ್ಲಿನೂ ಸಾಕಷ್ಟು ಬದಲಾವಣೆಗಳನ್ನು ತಂದಾರಿ ರಾಯರ್. ಈಗ ಮೊದ್ಲಿನ್ಕಿನ ನಮ್ಮಲ್ಲಿ ನಾವು ದಿನ ತಿದ್ಕೊಳಕತ್ತೇವ್ರಿ ತಪ್ಪು ಎಲ್ಲಾನು. ಎಲ್ಲ ಬದಲಾವಣೆ ಒಟ್ಟ ಬದಲಾವಣೆ ಹಾಕೊಂತನ ಹೊಂಟೈತ್ರಿ. ಎಲ್ಲಾ ರಾಯರ ಆಶೀರ್ವಾದ ರೀ. ರಾಯರ ದಯೆ ಕರುಣೆ ಕೃಪಾ ಕಟಾಕ್ಷ ನಮ್ ಕುಟುಂಬದ ಮ್ಯಾಲ ಸದಾಕಾಲ ಹಿಂಗ ಇರ್ಲಿ. ನಾನು ಕೂಡ ಕೇಳ್ತಾ ಇದ್ದೀನಿ ತಾಯಿ. ನಾನು ರಾಯರ ಪಾದವನ್ನು ಹಿಡಿದು ಕೇಳ್ತೀನಿ, ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ನೀವು ಆ ರಾಯರ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ಇರ್ಲಿ ಅಂತೆಂದು ರಾಯರ ಪಾದವನ್ನು ಹಿಡಿದು ಕೇಳ್ತೀನಿ ತಾಯಿ. ಚಿಂತೆ ಮಾಡ್ಬೇಡಮ್ಮ. ಆದ್ರೆ ಇವತ್ತು ಗುರುವಾರ ದಿವಸ ನನಗೆ ಕೆಲಸ ಸಕ್ಸಸ್ ಆಯ್ತು. ನಾ ಅಂದುಕೊಂಡಿದ್ದು ಕೆಲಸ ಆಯ್ತು. ನೀವ್ ಹೇಳ್ಕೊಟ್ಟಿದ್ದು ವ್ರತ 9 ವಾರದ ವ್ರತವನ್ನು ಹೇಳಿದ್ರಿ. ಅದೇ ಮುಖಾಂತರದಲ್ಲಿ ನನಗೆ 1ನೇ ವಾರದಲ್ಲಿ ನನಗೆ ಅಮೌಂಟ್ ಆಯ್ತು. 2 ವರ್ಷದಿಂದ ಆಗಿಲ್ಲ. ಇವತ್ತು 1ನೇ ವಾರದಲ್ಲಿ ನನಗೆ ಕೆಲಸ ಆಯ್ತು ಅಂತ ಹೇಳಿ 7 ಲಕ್ಷ ಅಮೌಂಟ್ ಅನ್ನು ತಗೊಂಡಿದ್ದೀರಾ ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಯ್ತು ತಾಯಿ. ಖಂಡಿತಮ್ಮ, ಒಳ್ಳೇದಾಗ್ಲಿ ತಾಯಿ. ಇದೇ ರೀತಿಯಾಗಿ ನೋಡಮ್ಮ, ಅನುಗ್ರಹ. ಈಗ ನನಗೆ ಅಮೌಂಟ್ ಬಂತು, ಇನ್ನ ಆಯ್ತು ಅಂತಂದ್ರೆ ರಾಯರ್ನ ಪೂಜೆ ಮಾಡೋದು ಬಿಡಬಾರ್ದು. ಇಲ್ರಿ ಬಿಡೋದಿಲ್ರಿ. ಅವ್ರನ್ನ ಬಿಡು ಮಾತಾ ಇಲ್ರಿ. ಜೀವ ಇರುತ್ತನೂ ಬಿಡು ಮಾತಾ ಇಲ್ರಿ. ಗುರುವಾರಕ್ಕೊಮ್ಮೆ ಪ್ರತಿ ಗುರುವಾರನು ನಾವು ರಾಯರಿಗೆ ಅಷ್ಟು ಚಂದ ಪೂಜೆ ಮಾಡ್ಕೊಂತ ಹೋಗ್ತೇವ್ರಿ. ಅಷ್ಟೇ ರೀ. ನಾವ್ ಜೀವ ಇರೋ ಮಟ್ಟ ಮಾತ್ರ ನಾವ್ ಬಿಡುದಿಲ್ರಿ ರಾಯರ್ನ. ಖಂಡಿತ ನಿಮ್ಮ ಉಸಿರಿರೋವರೆಗೂ ರಾಯರ ಹೆಸರನ್ನು ಹೇಳ್ತಾ ಇರಿ. ಹೆಸರು ಆಯ್ತ್ರಿ. ಅಷ್ಟೇ ರೀ. ಅನುಗ್ರಹ ಮಾಡ್ತಾರೆ ತಾಯಿ. ಓಕೆನಮ್ಮ. ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಬರ್ಲಿ ಅಂತಂದು ರಾಯರಲ್ಲಿ ನಾನು ಕೇಳ್ತೀನಿ ತಾಯಿ. ಒಳ್ಳೇದಾಗಿ. ಕೆಲಸ ಆಯ್ತು ಅಂತಂದು ಮತ್ತೆ ರಿಟರ್ನ್ ನನಗೆ ಕರೆ ಮಾಡಿ ತಿಳಿಸ್ತಾ ಇದ್ದಾರಲ್ಲ, ಅದಕ್ಕೆ ನಾನು ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು ತಾಯಿ. ಓಕೆನಮ್ಮ. ಆಯ್ತಮ್ಮ ತಾಯಿ, ಶುಭವಾಗಲಿ. ಮತ್ತೆ ನಿಮ್ಗೆ ಸಂಪರ್ಕ ಮಾಡ್ತೀನಿ ಅಂತ ತಾಯಿ. ಓಕೆನಮ್ಮ. ಶುಭವಾಗಲಿ.